ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಎಲ್ಲೋ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆದ್ರೆ ನಮಗೇನು ಎಫೆಕ್ಟ್ ಅನ್ನೋರಿಗೆಲ್ಲ ಎಫೆಕ್ಟ್ ತಟ್ಟಾಗಿದೆ. ಯಾಕಂದ್ರೆ ಜಸ್ಟ್ ದೇವಸ್ಥಾನ ಹೋಟೆಲ್ಗಳಲ್ಲಿ ಮಾತ್ರ ಈ ಕಮರ್ಷಿಯಲ್ ಸಿಲಿಂಡರ್ ನಿಂದ ಪರದಾಟ ಆಗ್ತಾ ಇಲ್ಲ. ಬಹುತೇಕ ಹಾಸ್ಟೆಲ್ ಕೂಡ ವಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಗ್ಯಾಸ್ ಎಮರ್ಜೆನ್ಸಿಯ ಬಿಸಿ ತಡ್ತಾ ಇದೆ. ನಿಲ್ಲದ ಕೊಲ್ಲಿ ಕದನ, ರಾಜ್ಯದಾದ್ಯಂತ ಗ್ಯಾಸ್ ಸಂಕಷ್ಟ ತಪ್ತಾ ಇಲ್ಲ. ಯಾದಗಿರಿಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಕೂಡ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಹೆಂಗ್ ಫುಡ್ ತಯಾರು ಮಾಡೋದು ಅಂತ ಹಾಸ್ಟೆಲ್ನ ಮಾಲೀಕರು ತಲೆ ಕೆಡಿಸ್ಕೊಂಡಿದ್ದಾರಂತೆ. ಸಿಲಿಂಡರ್ ಕೊರತೆಯಿಂದ ರೊಟ್ಟಿ ಚಪಾತಿ ಮಾಡೋದನ್ನ ಸ್ಥಗಿತ ಮಾಡಿದ್ದಾರೆ. ಅನ್ನ ಸಾಂಬಾರ್ ಮಾಡಿ ಬಡಿಸ್ತಿದ್ದಾರಂತೆ ಹಾಸ್ಟೆಲ್ ಅಡುಗೆ ಸಿಬ್ಬಂದಿ. ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಊಟ ಕೊಟ್ರೆ ಸಾಕಪ್ಪ, ಗ್ಯಾಸ್ ಸಮಸ್ಯೆ ಬಗೆಹರಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಿದ್ದಾರೆ. ಅಟ್ಲೀಸ್ಟ್ ಅಲ್ಟರ್ನೇಟ್ ವ್ಯವಸ್ಥೆನಾದ್ರೂ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ಸದ್ಯಕ್ಕೆ ಯುದ್ಧ ನಿಲ್ಲುವ ಪರಿಸ್ಥಿತಿ ಅಂತೂ ಇಲ್ಲ. ಹಂಗಾಗಿ ಅಲ್ಟರ್ನೇಟ್ ವ್ಯವಸ್ಥೆಗಳು ಬಹುತೇಕ ಕಡೆ ಆಗ್ಲೇಬೇಕಾಗಿದೆ. ನೀವು ಗ್ಯಾಸ್ ಸಿಲಿಂಡರ್ ಬರುತ್ತೆ ಅವಾಗ್ಲೇ ಅಡುಗೆ ಮಾಡ್ತೀವಿ ಅಂತ ಅಂದ್ರೆ ಅಲ್ಲಿ ತನಕ ಉಪವಾಸ ಇರಕ್ಕಾಗತ್ತಾ? ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಾ ಇರೋದು. ಅಟ್ಲೀಸ್ಟ್ ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಿದ್ದಾರಂತೆ. ಇಷ್ಟು ದಿನ ರೊಟ್ಟಿ ಚಪಾತಿ ಇದೆಲ್ಲ ಕೊಡ್ತಾ ಇದ್ರು, ಬಟ್ ಎಲ್ಲವನ್ನ ಕೂಡ ಕಟ್ ಆಫ್ ಮಾಡಿ ಜಸ್ಟ್ ಅನ್ನ ಸಾಂಬಾರ್ಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಹಾಸ್ಟೆಲ್ನ ಸಿಬ್ಬಂದಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಟ್ಲೀಸ್ಟ್ ಇರೋ ಸಿಲಿಂಡರ್ನಲ್ಲಿ ಸ್ವಲ್ಪ ದಿನ ತಳ್ಳೋಣ ಅನ್ನುವಂಥ ಪ್ರಯತ್ನಗಳು ಸಿಬ್ಬಂದಿಯಿಂದ ಆಗ್ತಾ ಇದೆ.